100 ಕೆಲಸ ಮಾಡುವ ಬದಲು ಕೇವಲ 10 ಕೆಲಸ ಕಾರ್ಯಗಳನ್ನು ಮಾಡಿ ಆಗ ಜನ ನಿಮ್ಮನ್ನ ಗುರುತಿಸುತ್ತಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರು ಡಾ. ಅಬ್ದುಲ್ ಶುಕೂರ್ ಗುರೂಜಿ ಅವರು ಹೇಳಿದರು. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದ ಜಿಲ್ಲಾಧ್ಯಕ್ಷರಾದ ಮುನಿಯಪ್ಪ ಅವರ ಕಚೇರಿಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷ, ಯಾರು ಒಳ್ಳೆಯ ಕೆಲಸ ಮಾಡುತ್ತಾರೋ ಅವರೇ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲಿ ರೈತರಿಗೆ ಅನ್ಯಾಯವಾಗುತ್ತಿದೆ ಅಲ್ಲಿ ಹೋರಾಟದ ಮೂಲಕ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿ, ಜೊತೆಗೆ ನೀವು ಯಾವಾಗ ಬೇಕಾದರೂ ಕರೆ ಮಾಡಿ, ತಕ್ಷಣ ನಿಮ್ಮ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲುತ್ತೇನೆ ಎಂದು ಹೇಳಿದರು. ನಂತರ ಮಾತನಾಡಿದ ಜಿಲ್ಲಾಧ್ಯಕ್ಷ ಮುನಿಯಪ್ಪನವರು, ಡಾಕ್ಟರೇಟ್ ಬಿರುದು ಸಿಕ್ಕಿರುವುದು ಸಂತೋಷದ ವಿಷಯ. ಇವತ್ತು ರೈತ ಜನಾಂಗಕ್ಕೆ ಸಂತಸದ ದಿನ ಅಂತ ಹೇಳಿದ್ರು. ತಪ್ಪಾಗಲಾರದು. ಹಾಗಾಗಿ ರೈತ ಸಂಘದ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದ ತುಮಕೂರು ಜಿಲ್ಲಾಧ್ಯಕ್ಷ ಮುನಿಯಪ್ಪ, ಜಿಲ್ಲಾ ಉಪಾಧ್ಯಕ್ಷ ಇರ್ಫಾನ್, ಕಾರ್ಯದರ್ಶಿ ಸುನೀಲ್ ಹಾಗೂ ಸಂಘದ ಪದಾಧಿಕಾರಿಗಳು ಮತ್ತು ಡಾ. ಅಬ್ದುಲ್ ಶುಕೂರ್ ಗುರೂಜಿ, ಸ್ನೇಹ ಬಳಗ ಕುಣಿಗಲ್ ಇವರ ವತಿಯಿಂದ ಡಾ. ಅಬ್ದುಲ್ ಶುಕೂರ್ ಗುರೂಜಿ ಅದ್ದೂರಿಯಾಗಿ ಸ್ವಾಗತಿಸಿ ಅಭಿನಂದಿಸಿ ಗೌರವಿಸಲಾಯಿತು. ಇವತ್ತು ಗುರುಗಳಿಗೆ ನೀವು ಕರೆದುಬಿಟ್ಟು ನಿಮ್ಮ ಕಚೇರಿಗೆ ಸನ್ಮಾನ ಮಾಡಿದ್ದೀರಿ. ಇವರಿಗೆ ನೀವು ಸನ್ಮಾನ ಮಾಡಿದ ಉದ್ದೇಶ ಏನಂತ ತಿಳ್ಕೊಬೋದು. ಫಸ್ಟ್ ಆಫ್ ಆಲ್ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಚಾರ ಸಮಿತಿಯ ರಾಜ್ಯ ಅಧ್ಯಕ್ಷರಾದಂಥ ನಮ್ಮ ಸಚಿವರಿಗೆಯನ್ನು ತುಂಬ ದಿನದಿಂದ ನಾವು ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ನೋಡಬೇಕು ಅಂತ, ಮೀಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೋ. ಅವ್ರು ಈಗ ಆಂಧ್ರವೇ ಹೋಗ್ತಾ ಇದ್ದೀವಿ ಅಂತ ವಿಚಾರ ಗೊತ್ತಾದಾಗ ನಾವು ಅವ್ರನ್ನ ಭೇಟಿ ಮಾಡಿ ಅವರು ನಮ್ಮ ಅಧ್ಯಕ್ಷರ ಆಫೀಸಿಗೆ ತಗೊಂಡ್ಬಂದು ಅವ್ರಿಂದ ತುಂಬ ಸಂಘಟನೆ ಯಾವ ರೀತಿ ಮಾಡಬೇಕು, ಯಾವ್ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ಅವ್ರಿಗೆ ತುಂಬ ಮಾಹಿತಿ ಕೊಡ್ಕೊಂಡು ಅವರು ನಮಗೆ ತುಂಬ ತಿಳಿಯಾಗಿ ಬಿಡಿಸಿ ಈ ರೀತಿ ಸಂಘಟನೆ ಮಾಡಬೇಕು, ಈ ರೀತಿ ಮಾಡಬೇಕು, ರೈತರುಗಳಿಗೆ ಯಾವ ರೀತಿ ಸಹಾಯ ಮಾಡಬೇಕು, ಕೆಲಸ ಇದ್ದಿರೋ ನಿರುದ್ಯೋಗಿಗಳಿಗೆ ಯಾವ ರೀತಿ ಕೆಲಸಗಳು ಕೊಡಬೇಕು ಅನ್ನೋ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ನಮಗೆ ಸಕುರ್ಜಿಯವ್ರನ್ನ ಇವತ್ತು ಮೀಟ್ ಮಾಡಿದ್ದು ತುಂಬ ಸಂತೋಷ ಆಗಿದೆ. ಸರ್, ಇದು ಎಷ್ಟೊಂದು ಕುತೂಹಲದಿಂದ ಇವ್ರಿಗೆ ನೀವು ಕಾಯ್ತಾ ಇದ್ರಿ ಒಂದು ಸನ್ಮಾನ ಮಾಡಬೇಕು ಅಂತ. ಅಂಥವ್ರಲ್ಲಿ ನಿಮ್ಗೆ ಏನು ಅನಿಸ್ತು ಇವ್ರ ಬಗ್ಗೆ? ನಮ್ಮ ಜಿಲ್ಲಾಧ್ಯಕ್ಷರು ಮುನಿಯಪ್ಪ ಅವರು ಯಾವಾಗಲೂ ಹೇಳ್ತಾ ಇದ್ರು, ಸಕುರ್ಜಿಯವರು ತುಂಬ ಸಂಘಟನೆ ಮಾಡಿದ್ದಾರೆ, ರಾಜ್ಯಾದ್ಯಂತ ಸಂಘಟನೆ ಮಾಡಿದ್ದಾರೆ, ಅವ್ರನ್ನ ಭೇಟಿ ಮಾಡಬೇಕು, ನೀವೆಲ್ಲ ನಾನು ಭೇಟಿ ಮಾಡಿದ್ದೀನಿ, ನೀವೆಲ್ಲ ನಮ್ಮ ಸದಸ್ಯರುಗಳು ಭೇಟಿ ಮಾಡಬೇಕು ಅಂತ ಹೇಳ್ತಾ ಇದ್ರು. ನಾವು ತುಂಬ ತಿಂಗಳಿಂದ ಕಾತರದಿಂದ ಕಾಯ್ತಾ ಇದ್ದೋ. ಇವತ್ತು ನಮಗೆ ಸಿಕ್ಕಿದ್ದು ತುಂಬ ಸಂತೋಷ ಆಯಿತು. ಇನ್ನು ಮುಂದಕ್ಕೆ ನಿಮ್ಮ ಸಲಹೆ ಸೂಚನೆಗಳಂತೆ ನಾವು ಮುಂದಕ್ಕೆ ಇನ್ನೂ ಚೆನ್ನಾಗಿ ರೈತ ಸಂಘಟನೆಗಳು ನಮ್ಮ ಜಿಲ್ಲಾಧ್ಯಕ್ಷರ ಮುನಿಯಪ್ಪ ನೇತೃತ್ವದಲ್ಲಿ ಒಳ್ಳೆ ಉನ್ನತ ಸ್ಥಾನಕ್ಕೆ ತಗೊಂಡು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಪರ್ವದ ವತಿಯಿಂದ ನಮ್ಮ ಆಫೀಸಲ್ಲಿ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಶಕೂರ್ಜಿ ಅವರಿಗೆ ಒಂದು ಸನ್ಮಾನ ಮಾಡಿದ್ವಿ ಚಿಕ್ಕದಾಗಿ. ಅದೇ ರೀತಿ ಇವತ್ತು ನಮ್ಮ ರೈತ ಸಂಘ ಮತ್ತು ರೈತ ಪರ್ವದಿಂದ ಅವ್ರಿಗೆ ಡಾಕ್ಟರೇಟ್ ಬಿರುದು ಒಂದು ಸಿಕ್ಕಿರೋದು ಬಹಳ ಸಂತೋಷದ ವಿಚಾರ. ಇವತ್ತು ನಮ್ಮ ರೈತ ಜನಾಂಗ ಏನಿದ್ದಾರೆ ಅವ್ರಿಗೆಲ್ಲ ಬಹಳ ಸಂತೋಷದ ಒಂದು ದಿನ. ಡಾಕ್ಟರೇಟ್ ಅಷ್ಟು ಸುಲಭವಾಗಿ ಸಿಗೋಂಥದ್ದಲ್ಲ ಅದು. ಅಂಥದ್ರಲ್ಲಿ ಅವ್ರಿಗೆ ಒಂದು ಡಾಕ್ಟರೇಟ್ ಕೊಟ್ಟು ಸನ್ಮಾನ ಮಾಡಿದ್ದಾರೆ ಅಂದ್ರೆ ಅದು ನಮ್ಮ ರೈತ ಸಂಘ ಮತ್ತು ರೈತ ಪರ್ವದಿಂದ ಎಲ್ಲ ನಮ್ಮ ಕರ್ನಾಟಕದಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಸರ್, ಇನ್ನೊಂದು ಮಾತು, ಈಗ ರೈತ ಪರ್ವದಲ್ಲಿ ನೀವೆಲ್ಲ ಎಷ್ಟೊಂದು ಪದಾಧಿಕಾರಿಗಳು ಸೇರಿಕೊಂಡು ನೀವು ಸಭೆಗಳನ್ನ ಮಾಡಿಕೊಂಡು ಈ ಸಂಘಟನೆನ ಬೆಳೆಸ್ಕೊಂಡು ಹೋಗ್ತಿದ್ದೀರಿ. ಈಗ ನೀವು ಮಾಡ್ತಾ ಇರೋ ಸಂಘಟನೆಗಳಲ್ಲಿ ಈಗ ಈ ರೈತ ಸಂಘದಲ್ಲಿ ನಿಮಗೆ ಯಾವ ಥರ ನಿಮಗೆ ಅನಿಸ್ತದೆ? ಕೆಲಸಗಳು ನಡೀತಾ ಇದ್ದಾವ? ನಿಮ್ಮ ಸಂಘ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ರೈತ ಪರ್ವದ್ದು ವಿಚಾರ ಏನಂದ್ರೆ, ಈ ರೈತ ಸಂಘ ರೈತ ಪರ್ವ ಅಂತ ಕುಣಿಗಲ್ನಲ್ಲಿ ಸ್ಥಾಪನೆ ಮಾಡಿದಾಗ ಸರ್ ಮುನಿಯಪ್ಪ ಅವರು ಒಬ್ಬಟ್ಟಿಯಾಗಿ ನಿಂತಿದ್ರು. ಅವರು ನಮ್ಮೆಲ್ಲ ಸಂಘಟನೆ ಸೇರಿಸಿ ನಮಗೆಲ್ಲ ಬಿಡಿಸಿ ಹೇಳಿ ಅವರ ಅಧ್ಯಕ್ಷತೆಯಲ್ಲಿ ಡಿಸೆಂಬರ್ 23, 2025 ಇಸ್ವಿಲಿ ಕುಣಿಗಲ್ಲಲ್ಲಿ ರೈತ ದಿನಾಚರಣೆ ಕಾರ್ಯಕ್ರಮ ಮಾಡಿದ್ರು. ಅವರ ಅಧ್ಯಕ್ಷತೆಯಲ್ಲಿ 3,000 ಜನ ಇನ್ನೂ ಹೆಚ್ಚಾಗಿ ಸೇರಿಸಿ ತಹಸೀಲ್ದಾರ್ ಅವ್ರಿಗೆ ಅವರ ಅಧ್ಯಕ್ಷತೆಯಲ್ಲಿ ರೈತ ದಿನಾಚರಣೆನ ಸರ್ಕಾರಿ ರಜೆ ಘೋಷಣೆ ಮಾಡಿ ಅಂತ ತಾವು ಮನವಿ ಕೊಟ್ಟರು. ರಾಜ್ಯಾಧ್ಯಕ್ಷರು ಶಕೂರ್ಜಿ ಸ್ವಲ್ಪ ಎಲ್ಲ ನಮ್ಮ ರಾಜ್ಯದ ಎಲ್ಲ ಮುಖಂಡರುಗಳು ಬಂದಿದ್ರು. ಹಾಗಾಗಿ ಈ ಮುಖಾಂತರ ನಮ್ದು ಇನ್ನೊಂದು ಬೇಡಿಕೆ ಇದೆ. ಪ್ರತಿ ಶನಿವಾರ, 4ನೇ ಶನಿವಾರ 2ನೇ ಶನಿವಾರನ ದಯಮಾಡಿ ಸರ್ಕಾರಿ ರಜೆನ ವಜಾ ಮಾಡಬೇಕು. ಯಾಕೆಂದ್ರೆ ನಮ್ಮ ರೈತರಿಗೆ ತಿಳುವಳಿಕೆ ಕಮ್ಮಿ ಇರೋದ್ರಿಂದ ಅವರು ತಾಲೂಕು ಆಫೀಸು, ರೇಷ್ಮೆ ಇಲಾಖೆ ಈ ರೀತಿ ಎಲ್ಲಾ ಕಡೆ ಬಂದು ಕಾಯ್ತಾ ಇರ್ತಾರೆ. ಆ ಸರ್ಕಾರಿ ರಜೆ ಇರೋದ್ರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ದಯಮಾಡಿ ಈ ಮೂಲಕ ನಮ್ಗೆ ಈ ಸರ್ಕಾರಿ ರಜೆ 2ನೇ ವಾರ 4ನೇ ವಾರ ಖಂಡಿತವಾಗ್ಲೂ ನಿಲ್ಲಿಸಬೇಕು. ಇದು ನಮ್ಮ ಅಧ್ಯಕ್ಷರು ನೇತೃತ್ವದಲ್ಲಿ ತುಂಬಾ ಹೋರಾಟ ಮಾಡಿದ್ದೀವಿ. ಈ ಬಾರಿ ಈಗಲೂ ಅದೇ ಚರ್ಚೆ. ನಮಗೆ 2ನೇ ಶನಿವಾರ 4ನೇ ಶನಿವಾರ
ರಜೆ ಘೋಷಣೆ ಕ್ಯಾನ್ಸಲ್ ಮಾಡಬೇಕು. ಇದ್ರ ಬಗ್ಗೆ ನೀವು ಪ್ರತಿಭಟನೆ ಮಾಡಿದ್ರಲ್ಲ ಕುಣಿಗದಲ್ಲಿ ತಹಸೀಲ್ದಾರ್ ಮನವಿ ಕೊಟ್ಟಿದ್ದೀವಿ ಸರ್. ಅದು ನಮ್ಮ ಡಿಸೆಂಬರ್ 23 ತಾರೀಕು ಪ್ರತಿ ವರ್ಷ ರೈತ ದಿನಾಚರಣೆ ಅಂತ ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕು ಅಂತ ಸನ್ಮಾನ್ಯ ಸಿದ್ದರಾಮಯ್ಯರನ್ನ ತನಕನೂ ನಾವು ಲೆಟರ್ ಕಳಿಸ್ಕೊಂಡ್ವಿ. ಶಿವಕುಲ್ ಗುರುಗಳ ನೇತೃತ್ವದಲ್ಲಿ ಒಂದು ಸರಿ ಮಾಡಿದ್ದೀರಾ ನೀವು ಪ್ರತಿಭಟನಾ ಸಭೆ ಎಲ್ಲ ಮಾಡಿದ್ದೀರಾ? ಎಲ್ಲ ಮಾಡಿದ್ದೀರಾ ಸರ್ ನೀವು? ಈಗ ನಮ್ಮ ರಾಜ್ಯಾಧ್ಯಕ್ಷರು, ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರು ಇರ್ಫಾನ್ ಅವರು, ನಮ್ಮ ಕಾರ್ಯದರ್ಶಿ ಸುನೀಲ್ ಅವರು ಈ ಮೂಲಕ ತಿಳಿಸೋದೇನಂತಂದರೆ, ಇಲ್ಲಿ ಸಂಘಟನೆ ತುಂಬ ಈ ಥರ ಹಿರಿಕರು ಅನುಭವಸ್ಥರು ಇರೋದ್ರಿಂದ ನಮಗೆ ಭಾಳ ಆನೆಬಲ ಇದ್ದಂತಿದೆ. ಅವರ ಮಾರ್ಗದರ್ಶನ ಪ್ರತಿಯೊಂದೂ ನಮಗೆ ದಾರಿದೀಪ ಆಗಿದೆ. ಅದೇ ನಿಟ್ಟಿನಲ್ಲಿ ನಾವು ಸಹಿತ ಒಳ್ಳೆ ರೀತಿ ಸಂಘಟನೆನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಆಶಾಭಾವನೆ ಇಟ್ಕೊಂಡಿದ್ದೀವಿ. ಇದೇ ರೀತಿ ಮುಂದುವರ್ಸ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ನೀವು ಸೇರಿ ಕೆಲಸಗಳನ್ನ ಮಾಡಬೇಕಂತ ಇಚ್ಛಿಸ್ತೀರಿ? ಇದೆ ಖಂಡಿತ ಇದೆ. ಇನ್ನು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೆಸಬೇಕಂತ ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಕರಿಯಪ್ಪರ ಅವರ ನೇತೃತ್ವದಲ್ಲಿ ತುಮಕೂರು 9 ತಾಲೂಕಿನಲ್ಲೂ ನಮ್ಮ ರೈತ ಸಂಘ ರೈತ ಪರ್ವ ಉದ್ಘಾಟನೆ ಮಾಡಿ ಅತಿ ಯಶಸ್ಸಿನ ರೂಪದಲ್ಲಿ ತೊಗೊಂಡೋಗ್ಬೇಕು, ಅತಿ ಎತ್ತರದಲ್ಲಿ ತೊಗೊಂಡೋಗ್ಬೇಕು. ನಮ್ಮ ರಾಜ್ಯಾಧ್ಯಕ್ಷರಾದ ಅರುಣ್ ಅವ್ರನ್ನ, ನಮ್ಮ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಶುಕುರ್ಜಿ ಅವ್ರನ್ನ, ಅವರೆಲ್ಲ ಒಂದು ದೊಡ್ಡ ಸಭೆ ಮಾಡಿ ಕರೆಸಿ ನಮ್ಮ ಸುನೀಲ್, ನಮ್ಮ ಇರ್ಫಾನ್ ಅಲಿ ಅವರು ಎಲ್ಲರೂ ನಮ್ಮ ಸಂಘಟನೆಯಲ್ಲಿ ಇರೋಂಥವ್ರು ಎಲ್ಲರನ್ನು, ರಿಜ್ವಾನ್ ಎಲ್ಲರನ್ನು ನಮ್ಮ ಸಂಘಟನೆ ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲಾ, ಎಷ್ಟು ಜನ ನಮ್ಮ ಸಂಘಟನೆ ಕಾರ್ಯಕರ್ತರು ಅವರೆಲ್ಲರನ್ನು ಸೇರಿಸಿ ಅತಿ ಹೆಚ್ಚಿನ ರೀತಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ರೈತ ಸಂಘ ರೈತ ಪರವಾಗಿ ಇದೆ, ಅವ್ರ ಮಾತಿಗೆ ನಾವು ಗೌರವ ಕೊಡಬೇಕು, ಅವರು ರೈತರ ಪರವಾಗಿ ಸದಾ ನಿಂತಿದ್ದಾರೆ ಅನ್ನೋದನ್ನ ನಾವು ಗುರುತು ಮಾಡಿ ಅವ್ರಿಗೆ ತೋರಿಸ್ಬೇಕು ಅನ್ನೋದೇ ನಮ್ಮ ಗುರಿ. ರೈತರ ಸಂಘ ರೈತರ ಪರ್ವ ಜಿಲ್ಲಾ ಉಪಾಧ್ಯಕ್ಷ ಇರ್ಫಾನ್ ಮಾತಾಡ್ತಾ ಇದ್ದೀನಿ. ನಮ್ಮ ರಾಜ್ಯದ ಊರು ಕುಣಿಗಲ್ಲು. ನಮ್ಮ ಕುಣಿಗಲ್ಗೆ ಆಂಧವೇ ಶುಕೂರ್ ಬೈ ಇವಾಗ ನಮ್ಮ ಗುರುಗಳು ಅಂತ ಒಂದು ಸ್ಥಾನ ನಾವು ಕೊಟ್ಟಿರೋರಿಗೆ ಬಹಳ ಮನಸ್ಸಿಗೆ ಒಂದು ಖುಷಿ. ಏನಂದ್ರೆ ಆಂಧವೇ ಹೋಗ್ಬೇಕಂದ್ರೆ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರು ಆಗಿ ಅವ್ರು ಇವಾಗ ನಮ್ಮ ಕುಣಿಗಲ್ಗೆ ಬರ್ತಾ ಇದ್ದಾರೆ ಅಂತ ನಮ್ಗೆ ಬಹಳ ಖುಷಿ ಆಯ್ತು. ಅವ್ರಿಗೆ ಕರೆಸಿ ನಮ್ಮ ಮುನ್ನಪ್ಪ ಅವ್ರ ಆಫೀಸ್ಗೆ ಕರೆಸಿ, ನಮ್ಮ ಅಧ್ಯಕ್ಷರ ಆಫೀಸ್ಗೆ ಕರೆಸಿ ಅವ್ರಿಗೆ ಒಂದು ಸನ್ಮಾನ ಮಾಡಿ, ಇವಾಗ ಅವ್ರ ಕಡೆಯಿಂದ ಕೆಲವೊಂದು 4 ಮಾತು ಎಂತ ಮಾತಾಡಿದ್ದಾರೆ ಅಂದ್ರೆ ನಮ್ಗೆ ಒಂದು ಬುದ್ಧಿ ಹೇಳ್ದಂಗೆ ಒಂದು ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಯಾವ ತರ ಸಂಘಟನೆ ಮಾಡಬೇಕು, ಯಾವ ತರ ನಡಿಬೇಕು, ಯಾವ ತರ ಅದು ಮಾಡಿದ್ರೆ ನಮ್ಗೆ ಒಂದು ದೇವ್ರ ಕಡೆಯಿಂದ ಒಂದು ಫಲ ಸಿಗ್ತದೆ, ಎಲ್ಲೋ ನಮ್ಗೆ ದೇವ್ರು ಚೆನ್ನಾಗಿ ಮಡಿತಾನೆ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ 4 ಮಾತಾಡಿಬಿಟ್ಟು ನಮ್ಗೆ ಒಂದು ವಿದ್ಯಾವಂತ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಈಗ ನಮ್ಮ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರು ನಮ್ಮ ಶಕುರ್ಜಿ ಅವರು ನಮ್ಮ ತುಮಕೂರು ಸಂಘಟನೆ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹೇಳಿ. ನಮಸ್ತೆ. ತುಮಕೂರು ಮತ್ತು ಕುಣಿಗಲ್ ತಾಲೂಕಿನ ಸಂಘಟನೆ ಬಗ್ಗೆ ಒಂದೆರಡು ಮಾತಾಡಲಿ ಅಂತ. ಇವತ್ತು ನಾನು ಆಂಧ್ರ ಬರೋ ಟೈಮಲ್ಲಿ ನಮ್ಮ ಕುಣಿಗಲ್ ತಾಲೂಕಲ್ಲಿ ಕುಣಿಗಲ್ಲಲ್ಲಿ ನಮ್ಮ ರೈತ ಪರ್ವ ನಮ್ಮ ಎಲ್ಲ ರಾಜ್ಯ ಅಧ್ಯಕ್ಷರುಗಳು, ಇಲ್ಲಿ ರಾಜ್ಯಾಧ್ಯಕ್ಷ ನಾನು ಅನ್ನೋದು ನಮ್ಮ ಸಂಘಟನೆಯಲ್ಲಿ ಯಾರು ಒಳ್ಳೆ ಸಂಘಟನೆ ಮಾಡ್ತಾರಲ್ಲ, ಯಾರು ಒಳ್ಳೆ ಓಡಾಟ ಮಾಡ್ತಾರೋ ಅವರೇ ರಾಜ್ಯಾಧ್ಯಕ್ಷ. ನಿಜವಾದ ರಾಜ್ಯಾಧ್ಯಕ್ಷರು ಯಾರಂದ್ರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರೇ ರಾಜ್ಯಾಧ್ಯಕ್ಷ. ನಮ್ಗೆ ಯಾರು ಇಲ್ಲಿ ರಾಜ್ಯಾಧ್ಯಕ್ಷರು ಕೂಗಂಥದ್ದೇನೂ ಇಲ್ಲ. ನಾವು ಒಳ್ಳೆ ಸಂಘಟನೆ ಮಾಡಿದ್ರೆ ಅದನ್ನ ಒಳ್ಳೆ ಸಂಘಟನೆ ಹೆಸರು ತೊಗೊಂಡಿರ್ತಾ ಇದ್ರೆ ಅದಕ್ಕೆ ಒಂದು ಬೆಲೆ ಸಿಗುತ್ತೆ, ಅದಕ್ಕೊಂದು ಮರ್ಯಾದೆ ಸಿಗುತ್ತೆ. ಅದಕ್ಕೆ ನಾವು ರೋಡಲ್ಲಿ ಹೋಯ್ತಾ ಇದ್ರೆ ಕೈ ಮುಗಿತಾರೆ ಜನ. ಅದನ್ನ ನಾವು ಕೆಡಿಸ್ಕೊಬಿಟ್ರೆ ಅದನ್ನು ತಪ್ಪಾಗೈತದೆ. ಇದು ಸಂಘಟನೆ ಅಂದ್ರೆ ಒಂದು ಸಂಸಾರ ಐತಂಗೆ. ನಮ್ಮ ಮನೆ ಹೊರಗಡೆ ಸಂಸಾರ ಜಗಳ ಆದಾಗ ಹೆಂಗೆ ಹೊರಗಡೆ ಔಸ್ಕೋತೀವಿ, ಅದೇ ಥರ ನಮ್ಮ ಸಂಘಟನೆಯಲ್ಲೂ ಹಿಂಗೆ ಕಿತ್ತಾಡ್ಕೊಂಡು ಹೋಗೋದು, ನಾವು 2 ತಿಂಗಳು ಇರೋದು, 3 ತಿಂಗಳು ಇರೋದು, ಹೊಂಟೋಗ್ಬಿಡೋದು, ಈ ಥರ ಮಾಡ್ಕೊಂಡು ಹೋಯ್ತಾ ಇದ್ರೆ ನಮ್ಮ ಸಂಘಟನೆಗೆ ಬೆಲೆ ಇರೋದಿಲ್ಲ. ದಯವಿಟ್ಟು ಎಲ್ಲರಿಗೂ ಕೈ ಮುಟ್ಟಿ ಕೇಳ್ಕೊತೀನಿ, ನಾವು ರೈತರು ಬಣ್ಣ ಯಾವುದೇ ಇರಬಹುದು, ಬಟ್ ನಾವು ರೈತರು ಯಾವತ್ತೂ ಒಂದಾಗಿ ಬಾಳ್ಬೇಕು, ಒಂದಾಗಿ ಇದ್ದೀವಿ ಅಂತ ತೋರಿಸ್ಬೇಕು. ಜೈಲಲ್ಲಿ ಎಲ್ಲರಿಗೂ ಒಂದೇ ಬಟ್ಟೆ ಹಾಕ್ತಾರೆ, ಏನಕ್ಕೆ? ಸಮವಾಗಿರ್ಲಿ ಅಂತ, ಎಲ್ಲ ಸಮಾನತ್ವಾಗಿರ್ಲಿ ಅಂತ. ಅದೇ ತರ ನಾವು ಇಲ್ಲಿರ್ಬೇಕು, ಅದನ್ನ ನಾವು ಫಸ್ಟ್ ಕಲಿಬೇಕು. ಇವತ್ತು ಸಂಘಟನೆ ಮಾಡ್ಕೊಂಡು ಹೋಗೋದು ದೊಡ್ಡದಲ್ಲ. ಇವತ್ತು ನಾನು ಕುಣಿಗಲ್ಗೆ ನಾನು ಬಂದು 12 ವರ್ಷ ಆಯ್ತು ನಾನು ಕಾಲ್ ಮಾಡಿ.
ಇವತ್ತು ಕುಣಿಗಲ್ ತಾಲೂಕಲ್ಲಿ ಎಲ್ಲಿ ಹೋದ್ರೂ ಗುರುಗಳು ಅಂತ ಕೈ ಮುಗಿತಾರೆ. ಅದು ಉಳಿಸ್ಕೊಂಡು ಬಂದಿರೋದು ಇದೊಂದು ಜೀವ. ಅದನ್ನ ಯಾರು ಕೊಟ್ಟಾರೆ? ನಮ್ಮ ಇವ್ರಿಗೆ ಒಳ್ಳೇದು ಕೊಟ್ಟಿರೋದು. ಇವ್ರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ. ದೇವರು ಇವ್ರಿಗೆಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಡಲಿ. ಮತ್ತೆ ಕುಣಿಗಲ್ಲಾಗಲಿ, ಹುಲಿದುರ್ಗದಲ್ಲಾಗಲಿ, ತುಮಕೂರು ಜಿಲ್ಲೆಲಾಗಲಿ, ಮತ್ತೆ ಎಲ್ಲೇ ನಮ್ಮ ಈಗ ನೋಡಿ ಎಂತೆ ಕೆಲಸ ಮಾಡೋರು ಅಂತ ಅಂದ್ರೆ ಮುನಿಯಪ್ಪ ಅವರು ಮತ್ತೆ ಇರ್ಫಾನ್ ಅವರು ಇವರೆಲ್ಲ ಸೇರಿ ಎಂತೆ ಕೆಲಸ ಮಾಡೋದ್ರೆ ಒಂದು 19 ವರ್ಷದಿಂದ ನೀರಿಲ್ಲ ಬರ್ತಿದ್ದು ಕೆರೆಯಿಂದ ಹೋಗ್ತಿದ್ದಿಲ್ಲ ಮುಂದಕ್ಕೆ ಅಂತೆ ಸಾಹಸ ಆಡೋರೆ ಇವ್ರಿಗೋಸ್ಕರ. ಅದಕ್ಕೋಸ್ಕರ ನಮ್ಮ ರೈತರ ಪರವರಿಗೆ ಎಲ್ಲರಿಗೂ ಕೈ ಮುಗಿದು ಕೇಳ್ತೀವಿ, ಇಂಥ ಕೆಲಸ ಒಂದು 10 ಮಾಡಿ ಸಾಕು. 100 ಮಾಡೋಕ್ಕಿಂತ ಒಂದು 10 ಕೆಲಸಗಳು ಮಾಡಿ. ಅವಾಗ ನಿಮ್ಗೆ ಜನ ಹುಡಿಕೊಂಡು ಬರ್ತಾರೆ. ಯಾಕೆ ಹೇಳಿ, ಅದೊಂದು ಒಳ್ಳೆ ಕೆಲಸ ಮಾಡಿದ್ದೀರ. ಇಂಥದ್ದು ತುಂಬಾ ನಾನು ವಿಡಿಯೋ ನೋಡ್ತಾ ಇರ್ತೀನಿ. ತುಂಬಾ ಕೆಲಸ ಮಾಡ್ತಾ ಇದ್ದೀರಾ. ಕುಣಿಗಲ್ ತಾಲೂಕು ಇರ್ಬೋದು, ಇಲ್ಲ ದುರ್ಗಾನೇ ಇರ್ಬೋದು, ತುಮಕೂರು ಜಿಲ್ಲೆನೇ ಇರ್ಬೋದು, ಗೆಲ್ಲೇ ಇರಲಿ. ಯಾರು ಅನ್ಯಾಯ ಆಗ್ತೈತೆ ಅಂದಾಗ ನೀವು ಖಂಡಿತ ಆ ಜಾಗಕ್ಕೆ ಹಿಂತಿರ್ಬೋದು. ನೀವು ಮೈಸೂರು ಜಿಲ್ಲೆ ಎರಡನೇದು ಏನ್ ಹೇಳ್ತೀನಿ ಅಂದ್ರೆ ನೋಡಿ, ನೀವೇ ಮಾಡ್ತಾ ಇದ್ರ ಅಂತ ತಿಳ್ಕೊಬೇಡಿ. ಅರ್ಧ ರಾತ್ರಿಗೂ ಈ ಜೀವ ಇರ್ತಾನೆ. ನೀವು ಅರ್ಧ ರಾತ್ರಿಗೂ ಫೋನ್ ಮಾಡೋರು ನಾನು ನಿಮ್ಗೋಸ್ಕರ ಖಂಡಿತ ಎಲ್ಲಿದ್ರು ಬರ್ತೀನಿ. ನನಗೆ ಕರೀರಿ, ನಾನು ಖಂಡಿತ ಆ ಜಿಲ್ಲೆಗೆ ನಾನು ಕಾಲ್ ಮಾಡ್ತೀನಿ, ಖಂಡಿತ ಬರ್ತೀನಿ. ಒಂದು ಪ್ರಶ್ನೆ, ಮೈಸೂರು ಜಿಲ್ಲೆಯಿಂದ ಬಂದು ನೀವು ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒಂದು ಸಂಘಟನೆಯನ್ನು ಬೆಳೆಸಿದ್ದೀರಾ. ಸಂಘಟನೆ ಬೆಳೆಸಿರೋದಕ್ಕೆ ನಮ್ಮ ಮುನಿಯಪ್ಪ ಅವರು ಮಾಡಿರೋ ಕೆಲಸ ಅಂತೂ ನಿಮಗೆ ತೃಪ್ತಿ ಅಂತ ತಂದಿದೆ. ಯಾವ ಥರ ಅವ್ರ ಬಗ್ಗೆ ನೀವು ಇದು ಮಾಡ್ಕೊಡ್ತೀರಾ ನಮ್ಮ ಮುನಿಯಪ್ಪ ಅವ್ರ ಇದಕ್ಕೆ? ಮುನಿಯಪ್ಪ ಅವ್ರಿಗೆ ಹೇಳ್ಬೇಕಂದ್ರೆ ಮುನಿಯಪ್ಪ ಅವರು ಏನ್ ಮಾಡೋರು ಅಂತಂದ್ರೆ, ಮುನಿಯಪ್ಪ ಅವರು ಒಬ್ಬರೇ ಹೋಗಿ ಮಾಡಿಲ್ಲ, ಎಲ್ಲಾರು ಬೇಕು ಅನ್ಕೊಂಡು ಎಲ್ಲಾರ್ಗೂ ಕರ್ಕೊಂಡು ಹೋಗಿ ಮಾಡೋರೆ. ಹೌದಲ್ಲ? ಯಾಕೆ ಅವ್ರು ಒಬ್ರು ಮಾಡಕ್ಕೆ ಬಯಲಾಯ್ತು ಹೋಗ್ಬಿಟ್ಟು ಮಾಡಿಲ್ಲ. ಯಾಕೆ ಹೇಳಿ, ನಾನು ಅನ್ನಕ್ಕಿಂತ ನಾವು ಅಂದ್ರೆ ಒಳ್ಳೇದು ಅಂತ ಅಲ್ಲೇ ತೋರ್ಸಾರ ಮುನಿಯಪ್ಪ. ಅದೇ ಗ್ರೇಟ್. ನಾನು ಅನ್ನೋದಕ್ಕಿಂತ ನಾವು ಅನ್ನೋದನ್ನ ತೋರ್ಸೋರಲ್ಲ, ಅದೊಂದೇ ಸಾಕು ನಮ್ಗೆ ಸತ್ಯ. ಅದೊಂದು ಉಳಿಸ್ಕೊಂಡೋಗಿ ಇದಕ್ಕೋಸ್ಕರ ಮುನಿಯಪ್ಪ ಅವ್ರಿಗೆ, ನಮ್ಮ ಕುಣಿಗಲ್ ತಾಲೂಕು ಅವ್ರಿಗೆ, ನಮ್ಮ ರೈತರ ಪರವರಿಗೆ ಎಲ್ಲರಿಗೂ ಲೈಕ್ ಮಾಡೋದು ನಾನು ಅದಕ್ಕೋಸ್ಕರನೇ. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.